ಯಜಮಾನ ಇಂದಿನ ಸಂಚಿಕೆ ನಲ್ಲಿ ರಾಘು ಹಾಗೂ ತರಣ ಮಾತಾಡ್ತಿರ್ತಾರೆ. ನೋಡೋ ರಾಘು, ನೀನು ಎಲ್ಲ ಮುಗ್ದೋಗಿರೋ ತರ ನೀನು ಮೇಲ್ನೋಟಕ್ಕೆ ಈ ತರ ಇದೆಯಾ, ಆದ್ರೆ ಝಾನ್ಸಿಗೆ ಹಾಗಲ್ಲ. ಯಾವ್ದಾದ್ರು ಸಂದರ್ಭದಲ್ಲಿ ಸರಿ ಹೋಗುತ್ತೆ ಅಂತ ಪಾಪ ಕಾಯ್ತಾ ಇದ್ದಾಳೆ. ನೋಡೋ, ನೀನು ಅವಳ ನಂಬಿಕೆನ ನಿಜ ಮಾಡ್ಬೋದಾ ಅಂತ ಯೋಚನೆ ಮಾಡು ಅಂತ ತರುಣ ಹೇಳ್ತಾರೆ. ಆಗಲ್ಲ ಅಂತ ಗೊತ್ತಾದ್ಮೇಲೆ ಹೋಪ್ ಇಟ್ಕೊಳ್ಳೋದ್ರಲ್ಲಿ ಯಾವ್ದೇ ಯೂಸ್ ಇಲ್ಲ ಕಣೋ ಅಂತ ರಾಘು ಹೇಳ್ತಾರೆ. ಆದ್ರೂ ನಂಗೊಂದು ಡೌಟ್, ಲಾಸ್ಟ್ ಟೈಮ್ ಮದ್ವೆ ಮನೆಗೆ ಬಂದು ಮದ್ವೆ ನಿಲ್ಲಿಸ್ತಾರ ಅಂತ ಇಲ್ಲಿ ತರುಣ ಹೇಳ್ತಾರೆ. ಮಾಡಲ್ಲ ಕಣೋ, ಆತರ ಏನಾದ್ರು ಅವ್ರ ಮನಸ್ಥಿತಿ ಇದ್ದಿದ್ರೆ ಕೋರ್ಟ್ ಅಲ್ಲಿ ಆತ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದಾಗ್ಲೇ ಕೋರ್ಟ್ ಅಲ್ಲಿ ಅವರು ಅದನ್ನ ತಗೋತಾ ಇದ್ರು. ಅವ್ರ ಮನಸ್ಸಲ್ಲಿ ನಾನಿರ್ಬೋದು, ಆದ್ರೆ ಬಿಡುತ್ತಣ ಇಷ್ಟ ದಿನ ಅವ್ರು ಕಷ್ಟ ಅನ್ಭವಿಸಿದ್ದು ಸಾಕು, ಇನ್ಮೇಲೆ ಅವರು ಖುಷಿಯಾಗಿರ್ಲಿ ಅಂತ ಹೇಳಿ ರಾಘು ಹೊರಟೋಗ್ತಾರೆ. ಅಲ್ಲ ರಾಘು ಅಂತ ತರುಣ ಇಷ್ಟೇ ಕರೆದ್ರು ಇಲ್ಲಿ ರಾಘು ಹೊರಟೋಗ್ತಾರೆ. ನೋಡಿದ್ರೆ ಇದು ಏನೇನೋ ಆಗ್ತಿದೆ, ಇದು ಎಲ್ಲೋ ಮುಟ್ಟುತ್ತೋ ನಂಗಂತೂ ಗೊತ್ತಿಲ್ಲ ಅಂತ ತರುಣ ಹೇಳ್ತಾರೆ. ಆ ಕಡೆ ಅನಿತಾ ಮನೆಗೆ ಹೋಗ್ತಾ ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ ಅಂತ ಪಲ್ಲವಿ ಹೇಳ್ತಾರೆ. ಅಲ್ಲ, ನನ್ನತ್ತೆ ಮನೆಗೆ ನಾನು ಬರ್ಬಾರ್ದ ಅನಿತಾ ಹೇಳ್ತಾರೆ. ಅದೆಲ್ಲ ಮದ್ವೆ ಆದ್ಮೇಲೆ ಅಂತ ಹೇಳಿ ಅಜ್ಜಿ ಬರ್ತಾರೆ. ಇನ್ನ ಯಾವಾಗ ನಮ್ಮನೆ ಒಳಗಡೆ ಇಷ್ಟೆಲ್ಲ ಬಿಟ್ಕೊಂಡು ನಾ ಮಾಡಿದ ತಪ್ಪು ಅಂತ ಅಜ್ಜಿ ಅನಿತಾಗೆ ಬೈತಾರೆ. ಶೋರಮ್ಮ ಬಾ ಕೂತ್ಕೋ ಅಂತ ಮಂಜುಳಾ ಕೂರಿಸ್ತಾರೆ. ಸರಿ ಆಯ್ತಾ, ಏನ್ ವಿಷಯನಮ್ಮ ಅಂತ ಮಂಜುಳಾ ಹೇಳ್ತಾರೆ. ಅದೇನು ಅಂತ ಅಂದ್ರೆ, ನಾನು ನಮ್ಮನೇಲಿ ಯಾವ ತರ ಲೈಫ್ ಲೀಡ್ ಮಾಡ್ತೀನಿ, ನಮ್ಮನೆ ಎಷ್ಟು ದೊಡ್ಡದು ಅಂತ ನಿನ್ಗೆ ಗೊತ್ತಲ್ಲ ಪಲ್ಲವಿ ಅಂತ ಅನಿತಾ ಹೇಳ್ತಾರೆ. ಹಾಗಂತ ನಾವು ದೊಡ್ಡ ಮನೆ ಮಾಡಕ್ಕಾಗತ್ತಾ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅನ್ನೋ ಪಾಲಿಸಿಲಿ ನಾವು ಬದುಕ್ತಿದೀವಿ ಅಂತ ಗಣಪ ಹೇಳ್ತಾರೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋದು ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಅನಿತಾ ಗುಣನೇ ಹೀಗೆ, ಇದ್ರಲ್ಲೇ ತೃಪ್ತಿ ಪಡ್ಕೊಳ್ಳೋದು ಅಂತ ಪಲ್ಲವಿ ಹೇಳ್ತಾರೆ. ಅದಕ್ಕೆ ಪಲ್ಲವಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಮನೇಲಿರೋ 2 ರೂಮ್ ಸೇರಿಸಿ ನನ್ಗೆ ಹೇಗ್ ಬೇಕೋ ಆ ತರ ರೆಡಿ ಮಾಡಿಸ್ಕೋತೀನಿ ಅಂತ ಅನಿತಾ ಹೇಳ್ತಾರೆ. ಮನೆಯವರೆಲ್ಲ ಶಾಕ್ ಆಗ್ತಾರೆ. ನಾನು ಅಟ್ಯಾಚ್ ಬಾತ್ರೂಮ್ ಮಾಡಿಸ್ಕೋತೀನಿ, ಅದಕ್ಕೆ ಇಂಟೀರಿಯರ್ ಡಿಸೈನ್ ಬರಕ್ ಹೇಳಿದೀನಿ, ನನ್ಗಂತೂ ಸೆಪರೇಟ್ ಬಾತ್ರೂಮ್ ಬೇಕೇ ಬೇಕು, ಅದೇ ಮುಗಿಯಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಅಂತ ಹೇಳಿದೀನಿ ಅಂತ ಅನಿತಾ ಹೇಳ್ತಾರೆ. ಅಲ್ಲಮ್ಮ, ಎಲ್ಲ ನೀನೇ ತರ ಮಾಡಿದ್ರೆ ಹೇಗಮ್ಮ ಅಂತ ಗಣಪ ಕೇಳ್ತಾರೆ. ಈ ಮನೆ ಸೊಸೆ ಆದವಳು ನಾನ್ ತಾನೆ, ಅಧಿಕಾರ ಹೇಳೋದು ನನ್ಗೆ ತಾನೆ ದೊಡ್ಡ ಮಾವ ಅಂತ ಅನಿತಾ ಹೇಳ್ತಾರೆ. ಮನೆಯವರೆಲ್ಲ ತುಂಬಾನೇ ಶಾಕ್ ಆಗ್ತಾರೆ. ಟಿವಿ ಫ್ರಿಡ್ಜ್ ಎಲ್ಲ ತರ ಹೇಳಿದೀನಿ ಅಂತ ಅನಿತಾ ಹೇಳ್ತಾರೆ. ನೋಡು ಅನಿತಾ, ಇದು ನಮ್ಮನೆ, ಅದರಿಂದ ಹೇಗಿತ್ತು ಹಾಗೆ ಇರ್ಬೇಕು ಅಂತ ಅಜ್ಜಿ ಹೇಳ್ತಾರೆ. ಈ ಮನೇಲಿ ನೀವೆಲ್ಲ ಇರ್ಬೋದು, ಆದ್ರೆ ನನ್ ಕೈಲಂತೂ ಆಗೋದಿಲ್ಲ, ನನ್ಗೂ ನಂದೇ ಆದ ಆಸೆ ಕನ್ಸ್ಗಳು ಇದೆ, ಅದನ್ನ ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ ಅಂತ ಅನಿತಾ ಹೇಳ್ತಾರೆ. ಇಲ್ಲ ಕಣೆ, ಜಾಸ್ತಿ ಮಾತಾಡ್ಬೇಡ, ನಮ್ಮನೇಲಿ ಎಲ್ಲರೂ ಹೇಗೆ ಬದುಕ್ತಿದೀವೋ ಹಾಗೆ ನೀನ್ ಬದುಕ್ಬೇಕು ಅಂತ ಅಜ್ಜಿ ಹೇಳ್ತಾರೆ. ಜಾಸ್ತಿ ಮಾತಾಡ್ಬೇಡಿ ಅಜ್ಜಿ ಅಂತ ಅನಿತಾ ಅವಸ ಆಗ್ತಿದ್ರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ನನ್ ಲೈಫ್ ನನ್ ಇಷ್ಟ, ಅದಕ್ಕೆ ಯಾರು ಅಡ್ಡಿ ಬರ್ಬಾರ್ದು ಅಂತ ಅನಿತಾ ಹೇಳ್ತಾರೆ. ಇದೇ ತರ ಮಾತಾಡಿದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ನೀವಾದ್ರೂ ಅಷ್ಟೇ ಈ ತರ ದಬಾಯಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ, ವಯಸ್ಸಾಗಿದೆ ತಾನೆ, ಬಾಯಿ ಮುಚ್ಕೊಂಡು ಸೈಡ್ ಕೂತ್ಕೊಳ್ಳಿ ಅಂತ ಅನಿತಾ ಹೇಳ್ತಿದ್ರೆ ಮನೆಯವ್ರಿಗೆಲ್ಲ ಟೆನ್ಷನ್ ಶುರು ಆಗುತ್ತೆ. ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾಗಿರೋದ್ ನೀನು ಅಂತ ಹೇಳಿ ರಾಘು ಮನೆಗೆ ಎಂಟ್ರಿ ಕೊಡ್ತಾರೆ. ರಾಘು ನೋಡಿ ಅನಿತಾ ಶಾಕ್ ಆಗ್ತಾರೆ. ರಾಘವೇಂದ್ರ ಅವರೇ, ಅದು ನಾನು ಅಂತ ಅನಿತಾ ಹೇಳಕ್ ಬರ್ತಾರೆ. ನಿಂಗೆ ಎಷ್ಟೇ ಇದ್ರೆ ಅಜ್ಜಿ ಮುಂದೆ ನಿಂತು ಈ ರೀತಿ ಎಲ್ಲ ಮಾತಾಡ್ತೀಯಾ, ಇದನ್ನ ನೀನು ಏನೇ ಅನ್ಕೊಂಡಿದ್ಯಾ ಅಂತ ಹೇಳಿ ರಾಘು ಬೈತಾರೆ. ಸ್ವಲ್ಪ ಕೇಳಿ ರಾಘವೇಂದ್ರ ಅವರೇ ಅಂತ ಅನಿತಾ ಹೇಳ್ತಿದ್ರೆ, ನೀವೇನೇ ಮಾತಾಡೋದಿದ್ರು ಮೊದ್ಲು ಅಜ್ಜಿ ಹತ್ರ ಕ್ಷಮೆ ಕೇಳಿ ಆಮೇಲೆ ಮಾತಾಡು ಅಂತ ರಾಘು ಹೇಳ್ತಾರೆ. ಏನು, ನಾನ್ ಸಾರಿ ಕೇಳ್ಬೇಕಾ ಅಂತ ಅನಿತಾ ಹೇಳ್ತಾರೆ. ಹೌದು, ನೀನೇ, ನಿನ್ ದರ್ಪ ದುರಂಕಾರ ಎಲ್ಲ ಬಿಟ್ಟು ಮೊದ್ಲು ಅಜ್ಜಿ ಹತ್ರ ಸಾರಿ ಕೇಳು ಅಂತ ರಾಘು ಹೇಳ್ತಿದ್ರೆ ಅನಿತಾ ಶಾಕ್ ಆಗ್ತಾರೆ. ಆ ಕಡೆ ಜಾಸ್ತಿ ಕೂತಿರ್ತಾರೆ. ಅಲ್ಲಿಗೆ ತಾತ ಬರ್ತಾರೆ. ಜೋಗ್ಲು ಜಾನ್ಸಿ, ನಿನ್ ಮಾತಂತೂ ಸೂಪರ್ ಆಗಿತ್ತು ಅಂತ ತಾತ ಹೇಳ್ತಾರೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ತಾತ ಅಂತ ಜಾನ್ಸಿ ಹೇಳ್ತಾರೆ. ತುಂಬಾ ಫಿಲ್ಟರ್ ಮಾಡ್ಕೊಂಡು ಮಾತಾಡ್ತಿದೆ, ಆದ್ರೆ ಇವಾಗಲ್ಲ, ಮಾತನ್ನ ನೇರವಾಗಿ ಹೇಳ್ತೀಯಾ, ನಂಗೆ ಆ ಚಾನ್ಸಿನೇ ಇಷ್ಟ, ನೀನು ಮೊದಲ ತರ ಇರಮ್ಮ. ಹಾಗೆ ತುಳಸಿ ಅವಳಾಸನ ನಿನ್ ತಲೆ ಮೇಲೆ ನಂಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ ತಾತ ಜಾನ್ಸಿಗೆ ಹೇಳ್ತಾರೆ. ಆಗ ಜಾನ್ಸಿಗೆ ಖುಷಿ ಆಗುತ್ತೆ. ಒಂದೊಂದ್ಸತಿ ನಂಗೆ ಅನ್ಸ್ತಿತ್ತು ಜಾನ್ಸಿ, ತುಳಸಿ ಆ ಮಾತೆಲ್ಲ ಹೇಳಿದಾಗ ನಂಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಈಗ ನಂಗೊಂದು ಕ್ಲಾರಿಟಿ ಸಿಕ್ತು ಅಂತ ತಾತ ಹೇಳ್ತಾರೆ. ಎಸ್ಪೆಷಲಿ ಆ ವಿಷಯದಲ್ಲಿ ನನ್ಗೆ ಕ್ಲಾರಿಟಿ ಬೇಕು ಅಂತ ನನ್ಗೆ ಅನ್ಸಿತ್ತು, ಯಾಕಂದ್ರೆ ಜೀವನದಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೆ ಬದುಕೋದು ಕಷ್ಟ ತಾತ, ಅದಕ್ಕೋಸ್ಕರ ಆ ತರ ಮಾತಾಡ್ದೆ ಅಂತ ಜಾನ್ಸಿ ಹೇಳ್ತಾರೆ. ಹಾಗೆ ಮಾತಾಡಿದ್ದು ಯಾವ್ದು ತೊಂದ್ರೆ ಇಲ್ಲ, ನೀನು ಮುಚ್ಚು ಮರೆ ಹೇಳ್ದೆ ಮಾತಾಡ್ದೆ ನೋಡು, ನನ್ ಮನ್ಸಿಗಂತೂ ತುಂಬಾ ನಿರಾಳ ಆಯ್ತು ಅಂತ ಹೇಳ್ತಾರೆ. ಥ್ಯಾಂಕ್ಸ್ ತಾತ ಅಂತ ಜಾನ್ಸಿ ಹೇಳ್ತಾರೆ. ನೀನು ಹಳೆ ಜಾನ್ಸಿ ತರನೇ ಇರು, ಯಾಕೆಂದ್ರೆ ಆ ಜಾನ್ಸಿ ಯಾರಿಗೂ ಎದುರ್ಕೋತಿರ್ಲಿಲ್ಲ, ಮಾತಲ್ಲಿ ಇಡ್ತಾ ಮಾತಾಡ್ತಿರ್ಲಿಲ್ಲ, ನೇರವಾಗಿ ಯಾವ್ ಸರಿ ಯಾವ್ ತಪ್ಪು ಅಂತ ಇದ್ಲು ಅದೇ ತರ ನೀನ್ ಮಾತಾಡು ಅಂತ ಹೇಳಿ ಇಲ್ಲಿ ತಾತ ಹೇಳ್ತಿದ್ರೆ ಜಾನ್ಸಿ ಖುಷಿಯಿಂದ ತಾತನ ತಪ್ಕೋತಾರೆ. ಇದನ್ನೆಲ್ಲ ತುಳಸಿ ನಾಗಾರ್ಜುನ ಪ್ರಾಣ ನೋಡಿ ಶಾಕ್ ಆಗ್ತಾರೆ. ಹಾಗೆ ಆ ಕಡೆ ಅನಿತಾ ಹೇಳ್ತಿದ್ದಾರೆ, ಅಶೋ ರಾಘವೇಂದ್ರ ಅವರೇ, ನಾನ್ ಯಾಕ ತರ ಮಾತಾಡ್ದೆ ಅಂದ್ರೆ ಅಂತ ಅನಿತಾ ಹೇಳ್ತಾರೆ. ನೀನ್ ಏನೇ ಹೇಳದಿದ್ರು ಮೊದ್ಲು ಸಾರಿ ಕೇಳ್ಬಿಟ್ಟು ಹೇಳು ಅಂತ ರಾಘು ಹೇಳ್ತಾರೆ. ಅಣ್ಣ ಅದೇನಾಯ್ತು ಅಂದ್ರೆ ಅಂತ ಪಲ್ಲವಿ ಹೇಳಕ್ ಬರ್ತಾರೆ. ಅಶೋ ಅಣ್ಣ ಬಿಟ್ಬಿಡು, ಅದು ಗೊತ್ತಿಲ್ಲದೆ ಆಗಿದ್ದು ಅಂತ ಪಲ್ಲವಿ ಹೇಳ್ತಾರೆ. ಇವತ್ತು ಗೊತ್ತಿಲ್ಲದೆ ಆಗಿರೋದು ನಾಳೆ ಗೊತ್ತಿದ್ದು ಆಗುತ್ತೆ, ಅರ್ಥ ಮಾಡಿಸ್ಲೇಬೇಕು, ನಮ್ಮಜ್ಜಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು, ಇಲ್ಲಾಂದ್ರೆ ನಂಗದು ಇಷ್ಟ ಆಗೋದಿಲ್ಲ. ನೋಡು ಅನಿತಾ, ಈ ಮನೇಲಿ ಅಜ್ಜಿಗೆ ಅವ್ರದೇ ಆದ ಸ್ಥಾನ ಇದೆ, ಅವ್ರದೇ ಆದಂತ ಮರ್ಯಾದೆ ಇದೆ. ಈ ಮನೇಲಿ ಅಜ್ಜಿ ಅಂದ್ರೆ ಗೌರವ, ದೊಡ್ಡಪ್ಪ ಅಂದ್ರೆ ಭಯ ಇದೆ, ಅದು ಮುಂದೆನೂ ಹಾಗೆ ಇರ್ಬೇಕು. ನಾವೆಲ್ಲರೂ ಹೇಗ್ ನಡ್ಕೋತೀವೋ ನೀನು ಹಾಗೆ ನಡ್ಕೋಬೇಕು. ಮನೆ ಅಂದ್ರೆ ನಿಂಗೊಂದು ಜಸ್ಟ್ ಜಾಗ ಇರ್ಬೋದು, ಆದ್ರೆ ಮನೆ ಅಂದ್ರೆ ಮೋಷನ್ ಅಂತ ರಾಘು ಹೇಳ್ತಾರೆ. ಅನಿತಾ ಅಂತೂ ಶಾಕ್ ಅಲ್ಲಿ ನೋಡ್ತಿದ್ದಾರೆ. ನೋಡು ಅನಿತಾ, ನೀನ್ ಈ ಮನೇಲಿ ಬದುಕಬೇಕು ಅಂದ್ರೆ ಹಿರಿಯರಿಗೆ ಗೌರವ, ಕಿರಿಯರಿಗೆ ಪ್ರೀತಿ ಕೊಡ್ಲೇಬೇಕು ಅಂತ ರಾಘು ಹೇಳ್ತಾರೆ. ಅಣ್ಣ ಅಂತ ಪಲ್ಲವಿ ಹೇಳಕ್ ಬರ್ತಾರೆ. ಪಲ್ಲವಿ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಇವ್ರಿಷ್ಟೆಲ್ಲ ಮಾತಾಡಿದ್ರು ಎಲ್ಲ ನೋಡ್ಕೊಂಡು ಸುಮ್ನೆ ನಿಂತಿದ್ರಲ್ಲ, ಮೊದಲನೇ ತಪ್ಪು ನೀವು ಮಾಡಿರೋದು, ಆದ್ರೆ ಆ ತಪ್ಪನ ನಾನು ಮಾಡೋದಿಲ್ಲ. ನೋಡು ಅನಿತಾ, ನಿಮ್ಮ ಈ ಮನೇಲಿ ಸೊಸೆಯಾಗಿ ಬದುಕಬೇಕು ಅಂದ್ರೆ ಇದರ್ಪ ದುರಂಕಾರ ಎಲ್ಲ ನಿಮ್ ಮನೇಲಿ ಪ್ಯಾಕ್ ಮಾಡ್ಬಿಟ್ಟು ಇಟ್ಬಿಟ್ಟು ಬಾ, ಇದನ್ನೆಲ್ಲ ಕಡಿಮೆ ಮಾಡ್ಕೋ. ಈ ಮನೆ ಬಂದ್ಮೇಲೆ ಎಲ್ಲಾನು ಬಿಟ್ಟು ಈ ಮನೆಯೊಳಗೆ ಬದುಕಬೇಕು, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿಂಗೆ, ಮತ್ಯಾವತ್ತೂ ಈ ತರ ರಿಪೀಟ್ ಆಗ್ಬಾರ್ದು. ಹೋಗು ಅಜ್ಜಿ ಹತ್ರ ಸಾರಿ ಕೇಳು ಅಂತ ಹೇಳಿ ರಾಘು ಕೂಗಾಡ್ತಾರೆ. ಅನಿತಾ ಮಾತ್ರ ಸಾರಿ ಕೇಳಿದೆ ಸುಮ್ನೆ ನಿಂತಿರ್ತಾರೆ. ಹೋಗು ಅನಿತಾ ಸಾರಿ ಕೇಳು ಅಂತ ಹೇಳಿ ರಾಘು ಮತ್ತೆ ಕೂಗಾಡ್ತಾರೆ. ಸಾರಿ ಅಂತ ಅನಿತಾ ಹೇಳ್ತಾರೆ. ಅಜ್ಜಿ ಖುಷಿ ಆಗ್ತಾರೆ. ಹಾಗೆ ಆ ಕಡೆ ನಾಗಾರ್ಜುನ್ ಚೆನ್ನಾಗಿ ರೇಗಿಸ್ತಿರ್ತಾರೆ. ಏನೋ ಗೆದ್ದೆ ಬಿಟ್ಟೆ ಅಂತ ಹೇಳ್ತಿದ್ದೆ, ಈ ತರ ಸೋತೋದಲ್ಲ ಅಂತ ನಾಗಾರ್ಜುನ್ ಹೇಳ್ತಾರೆ. ಅವಳು ಈಗ ಬರೀ ಜಾನ್ಸಿ ರಾಘವೇಂದ್ರ ಆಗಿಲ್ಲ, ಜಾನ್ಸಿ ರಾಣಿ ಆಗಿದ್ದಾಳೆ.
ನೀನು ಅವಳನ್ನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ನಾಗಾರ್ಜುನ್ ಹೇಳ್ತಾರೆ. ನೋಡು ನಾಗಾರ್ಜುನ್, ಇವಾಗ ನಾನು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೇ, ಎಲ್ಲ ಸರಿ ಮಾಡ್ತೀನಿ ಅಂತ ತುಳಸಿ ಹೇಳ್ತಾರೆ. ಹಾಗೆ ಇಲ್ಲಿ ಅನಿತಾ ಚೆನ್ನಾಗಿ ಪಲ್ಲವಿಗೆ ಬೈತಿರ್. ಇಲ್ಲಿ ಅನಿತಾ ಏನ್ ಹೇಳಕ್ ಬರ್ತಾರೆ ಅಂತ ಹೇಳಿದ್ರೆ, ಓಲ್ಡ್ ಫರ್ನಿಚರ್ಸ್ ತರ ನಿಮ್ಮ ಅಜ್ಜಿ, ದೊಡ್ಡಪ್ಪ ಎಲ್ಲಾನು ಮನೆಯಿಂದ ಆಚೆ ಹಾಕು. ನೋಡು, ನಾನು ಮದ್ವೆ ಆದ್ಮೇಲೆ ಬಂದ್ಮೇಲೆ ಮನೆಯಿಂದ ಆಚೆ ಹಾಕ್ಲಾ, ಅಥವಾ ನನ್ ಮದ್ವೆ ಆಗೋದಕ್ಕಿಂತ ಮುಂಚೆ ನೀನೇ ಮನೆಯಿಂದ ಆಗ್ತೀಯಾ, ನೀನೇ ಡಿಸೈಡ್ ಮಾಡು ಅಂತ ಅನಿತಾ ಪಲ್ಲವಿಗೆ ಹೇಳ್ತಿರೋ ಮಾತ್ರ ಗಣಪ ಕೇಳಿಸ್ಕೊಂಡು ತುಂಬಾನೇ ಶಾಕ್ ಆಗ್ತಾರೆ, ಹಾಗೆ ಬೇಜಾರ್ ಮಾಡ್ಕೋತಾರೆ. ಹಾಗೆ ಆ ಕಡೆ ನವದೀಪ್ ಹಾಗೂ ವಿವೇಕ್ ರೋಡ್ ಅಲ್ಲಿ ಹೋಗ್ತಿರ್ತಾರೆ. ನಂಗಂತೂ ತುಂಬಾ ಹೊಟ್ಟೆ ಹಸಿತಿದೆ, ನಾವು ಕಮ್ಮಿ ಇದ್ದೆ ಹೋದ್ರೆ ಟೈಮ್ ಕರೆಕ್ಟ್ ಆಗಿ ಊಟ ಸಿಗುತ್ತೆ ಅಂತ ವಿವೇಕ್ ಹೇಳ್ತಾರೆ. ಏನ್ ವಿವೇಕ್ ಮಾತಾಡ್ತಿದ್ಯಾ, ಯಾವ್ದೇ ಕಾರಣಕ್ಕೂ ಆ ಚಾರು ಮತ್ತೆ ರಾಮಾಚಾರಿಗೆ ಅಂತ್ಯ ಮಾಡೋರ್ಗು ನಾನು ಹೋಗೋದಿಲ್ಲ ಅಂತ ನವದೀಪ್ ಹೇಳ್ತಾರೆ. ಇನ್ನೊಂದ್ ಕಡೆ ರಾಮಾಚಾರಿ, ಚಾರು ಹಾಗೂ ಜಾನ್ಕಂಬಿ ಯಾರು ಡೆಲಿವರಿ ಮಾಡಿಸಿದ್ರು ಅವ್ರಿಗೆ ತಾಂಬೂಲನ ಕೊಡ್ತಾರೆ. ವಿಡಿಯೋ ಮುಗ್ದಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನ್ ತೋರಿಸ್ತಾರೆ ಅಂತ ಅಂದ್ರೆ, ಅನಿತಾ ಮಾತಾಡಿರೋದನ್ನೆಲ್ಲ ಲಲಿತಾ ಅವ್ರಿಗೆ ಹೇಳ್ತಾರೆ. ನಮ್ ಜಾನ್ಸಿ ಚಿನ್ನು ಸ್ಕೂಲ್ ಅಲ್ಲಿ ಹುಟ್ಟಿದ್ರು ಈ ತರ ಅವ್ರು ಯಾವತ್ತೂ ಮಾಡಿರ್ಲಿಲ್ಲ. ಲಲಿತಾ ಹೇಳ್ತಾರೆ, ಮಾಣಿಕ್ಯ ಇದಂಗೆ ಆ ಮಾಣಿಕ್ಯನ ಆ ಮಂಗದಂತ ಅನಿತಾಗೆ ಕೊಡ್ಬಾರ್ದು ಅಂತ ಗಣಪ ಹೇಳ್ತಾರೆ. ಮನೆಯವರೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅವಳು ಅಣ್ಣನ್ ಜೀವನಕ್ಕೆ ಎಂಟ್ರಿ ಕೊಡ್ಬಾರ್ದು ಅಂತ ಸಂಗೀತ ಹೇಳ್ತಾರೆ. ಹೇಗಾದ್ರೂ ಮಾಡಿ ಈ ಮದುವೆ ತಡಿಲೇಬೇಕು ಅಂತ ಗಣಪ ಹೇಳ್ತಾರೆ. ಸಂಗೀತ ಹಾಗೂ ಇಲ್ಲಿ ಲಲಿತಾ ಒಪ್ಕೋತಾರೆ. ಇಂದಿನ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್